ನಟಿ ರನ್ಯಾ ರಾವ್ ವಿರುದ್ಧದ ಚಿನ್ನದ ಸ್ಮಗ್ಲಿಂಗ್ ಕೇಸ್ ವಿಷಯವಾಗಿ ಕಾಂಗ್ರೆಸ್ನ ಪ್ರಭಾವಿಗಳ ಕೈವಾಡ ಅಂತೇಳಿ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಬಿಐ ತನಿಖೆ ಮಾಡ್ತಾ ಇದೆ, ಸತ್ಯ ಹೊರ ಬರುತ್ತೆ ಅಂತೇಳಿ ಕಾಂಗ್ರೆಸ್ ಅವರು ಇದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಬಿಜೆಪಿಗೆ ಅಸ್ತ್ರ ಸಿಕ್ಕಿರೋದೇ ಸಚಿವರ ಕೈವಾಡ ಇದರಲ್ಲಿ ಇದೆ, ಆಕೆಯ ರಕ್ಷಣೆಯನ್ನ ಅವ್ರು ಮಾಡ್ತಾ ಇದ್ರು ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಇದೇ ಅಸ್ತ್ರವನ್ನ ಇದೀಗ ಕಾಂಗ್ರೆಸ್ ಕಡೆಗೆ ಬಿಜೆಪಿ ಬಿಡ್ತಾ ಇದೆ. ಸಿಬಿಐ ತನಿಖೆ ಮಾಡ್ತಾ ಇದೆ, ಸತ್ಯ ಏನಿದೆ ಅದು ಹೊರಗಡೆ ಬರುತ್ತೆ ಸದ್ಯದಲ್ಲೇ ಅಂತ ಕಾಂಗ್ರೆಸ್ ಇದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ವಿಪಕ್ಷಗಳಿಗೆ ಟೀಕೆ ಟಿಪ್ಪಣಿ ಬಿಟ್ರೆ ಬೇರೇನು ಗೊತ್ತಿಲ್ಲ. ಬಿಜೆಪಿ ಕಾಲದಲ್ಲಿ 12 ಎಕರೆ ಕೆಐಎಡಿಬಿ ಭೂಮಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಆರೋಪಗಳಿಗೆ ಈ ಭೂಮಿ ಕೊಟ್ಟಂತ ವಿಷಯವನ್ನ ಹೇಳಿ ಕಾಂಗ್ರೆಸ್ ತಿರುಗೇಟನ್ನ ಕೊಡ್ತಾ ಇದೆ. ಬಿಜೆಪಿ ಕಾಲದಲ್ಲೇ 12 ಎಕರೆ ಭೂಮಿಯನ್ನ ಕೊಟ್ಟಿರೋದು ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಏನಾದ್ರು ಈ 2 ವರ್ಷದಲ್ಲಿ ಯಾವ್ದಾದ್ರು ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರ ನೋಡಿ. 2 ವರ್ಷದಲ್ಲಿ JDSನವರು ಬಿಜೆಪಿಯವರು ಯಾವ್ದಾದ್ರು ಟೀಕೆ ಟಿಪ್ಪಿ ಈ ಥರದ ಕೇಳಿಸಿ ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ. ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಏನಾದ್ರು ಸಲಹೆ ಕೊಟ್ಟರೆ ನಾನು ಯಾವುದೂ ನೋಡಿಲ್ಲ. ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು CEO KADBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಇಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತೊಂದು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪನಿಗೆ ಅಲೋಕೇಶನ್ ಆಗಿದೆ. ರನ್ಯಾ ಅವರಿಗೆ ಸೇರಿದಂತ ಕಂಪನಿಗೆ ಭೂಮಿಯನ್ನ ನೀಡಲಾಗಿತ್ತು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರಾಣಿ ಮೇಲೆ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಇದರಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಇದೀಗ ಬೆಂಗಳೂರಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ರು, ಆಗ ನಿರಾಣಿ ಅವರು ಸಚಿವರಾಗಿದ್ರು, ಭೂಮಿ ಮಂಜೂರಾಗಿದ್ದು ಇವ್ರ ಕಾಲದಲ್ಲೇ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತಲ್ಲ, ಅದಕ್ಕೆ ಸ್ಪಷ್ಟನೆಯನ್ನ ನಿರಾಣಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಪರಿಶೀಲನೆ ಆದ್ಮೇಲೆನೆ ಭೂಮಿಯನ್ನ ನೀಡಲಾಗಿದೆ, ಇದರಲ್ಲಿ ಯಾವುದೇ ರೀತಿಯಲ್ಲೂ ಕಾನೂನು ಲೋಪ ಆಗಿಲ್ಲ, ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ರನ್ಯಾ ರಾವ್ ಅನ್ನುವಂತ ಒಬ್ಬ ಉದ್ಯಮಿ, ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾದ್ರೆ ರನ್ಯಾ ಕೇಸ್ ರಾಜಕೀಯ ತಿರುವನ್ನ ಯಾವ ತರ ಪಡ್ಕೊಳ್ತಾ ಇದೆ ಮಾಹಿತಿಯನ್ನು ಕೊಡೋದಕ್ಕೆ ಕಾರ್ತಿಕ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು. ಕಾರ್ತಿಕ್, ಈಗ ಕಾಂಗ್ರೆಸ್ ನಾಯಕರ ಮೇಲೆ ಬಂದಿರುವಂತ ಆರೋಪಗಳೇನು? ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗ, ನಿರಾಣಿ ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರುವಂತ ಆರೋಪಗಳೇನು? ಇದಕ್ಕೆ ಒಂದು ಸಮರ್ಥನೆಯನ್ನ ಆ ಪಕ್ಷದ ನಾಯಕರು ಯಾವ ತರ ಕೊಟ್ಕೊಳ್ತಾ ಇದ್ದಾರೆ? ಖಂಡಿತ ಶರ್ಮಿತಾ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಅವರ ವಿಚಾರ ಇವತ್ತು ವಿಧಾನಸಭೆಯ ಕಲಾಪದಲ್ಲಿಯೂ ಕೂಡ ಸದ್ದು ಮಾಡಿರುವಂಥದ್ದು. ಶೂನ್ಯ ವೇಳೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು, ಜೊತೆಗೆ ಗೃಹ ಇಲಾಖೆ ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡಬೇಕು ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸ್ಮಗ್ಲಿಂಗ್ನಲ್ಲಿ ಸಚಿವರುಗಳು ಕೂಡ ಪಾತ್ರ ಇದ್ದಾರೆ, ಪ್ರಭಾವಿಗಳ ಪಾತ್ರ ಇದೆ ಅನ್ನುವಂಥ ಒಂದು ಅಂಶವನ್ನು ಕೂಡ ಸುನಿಲ್ ಕುಮಾರ್ ಆ ಒಂದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಯಾಕೆಂತಂದರೆ ಈಗಾಗಲೇ
ಈಗಾಗಲೇ ತನಿಖೆ ವೇಳೆಯಲ್ಲಿ ಈ ಒಂದು ಪ್ರಭಾವಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಹೊರಬರ್ತಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರವನ್ನ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಈಗಾಗಲೇ ಸಿಬಿಐ ಮತ್ತು DRI ಅಧಿಕಾರಿಗಳು ತನಿಖೆನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಯಾಕೆಂತಂದ್ರೆ ಈ ಎರಡು ತನಿಖಾ ಸಂಸ್ಥೆಗಳು ನಮಗೆ ರಾಜ್ಯದ ಪೊಲೀಸರಿಗಾಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಜೊತೆಗೆ ಈ ಒಂದು ವಿಮಾನ ನಿಲ್ದಾಣ ಏನಿದೆ ಅದು ಕೇಂದ್ರ ಸರ್ಕಾರಕ್ಕೆ ವ್ಯಾಪ್ತಿಗೆ ಬರುವಂಥದ್ದು, ನಮಗೆ ಅದು ಬರೋದಿಲ್ಲ ಅನ್ನುವಂಥ ಒಂದು ಸಬೂಬನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಧ್ವನಿಗೂಡಿಸ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಪೊಲೀಸರು ಯಾವ ರೀತಿಯಾಗಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ರು, ನಮ್ಮ ಪೊಲೀಸರ ಜೀಪನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಟಿಯನ್ನು ಹೇಗೆ ಕರೆದುಕೊಂಡು ಬರಲಾಗ್ತಾ ಇತ್ತು, ಆ ಒಂದು ವಿಚಾರವನ್ನು ನೀವು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಗೃಹ ಸಚಿವರು ಕೊಡಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಕೂಡ ಅಶೋಕ್ ಅವರು ಹೇಳಿರುವಂಥದ್ದು. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಅಲ್ಲಿ ಅವರು ಪ್ರಭಾವಿಗಳ ಕೈವಾಡ ಇರುವಂಥದ್ದು ಈಗಾಗಲೇ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಸಿಬಿಐನ ತನಿಖೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಒಂದು ಆರೋಪಿಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಆರೋಪಿಗಳನ್ನ ಪ್ರಭಾವವನ್ನು ಬಳಸಿ ಅವರನ್ನು ತಪ್ಪಿಸುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು ಅನ್ನುವಂಥ ರೀತಿಯಲ್ಲೂ ಕೂಡ ವಿಜೇಂದ್ರ ಅವರು ಟ್ವೀಟ್ ಅನ್ನು ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳ ಹೆಸರು ಕೂಡ ಕೇಳಿ ಬಂದಿದೆ ಅನ್ನುವಂಥ ಒಂದು ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ವಿಪಕ್ಷ ಬಿಜೆಪಿ ಇರಬಹುದು, ಹಾಗೆ JDS ಶಾಸಕರುಗಳು ಕೂಡ ಈಗ ಅಂದ್ರೆ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಂದ್ರೆ ಅವರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಕ್ರಿಯೆಗಳು ಬರ್ತಾ ಇರುವಂಥದ್ದು. ತನಿಖೆ ಆಗ್ತಾ ಇದೆ, ತನಿಖೆ ಬಳಿಕ ಯಾರು ಆರೋಪಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಇಲ್ಲಿ ಸರ್ಕಾರ ಯಾವುದೇ ರೀತಿಯ ಆರೋಪಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಉತ್ತರಗಳನ್ನ ಕೊಡ್ತಾ ಇರುವಂಥದ್ದು. ಜೊತೆ ಒಟ್ಟಾರೆಯಾಗಿ ಈ ಒಂದು ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. ಬಿಜೆಪಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಗಳನ್ನು ಯಾರು ಕೂಡ ಬಳಸಬಾರದು, ಜೊತೆಗೆ ಪ್ರಭಾವಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಒಂದು ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು, ಜೊತೆಗೆ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಗ್ರಹವನ್ನು ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ತನಿಖೆಯ ಹಾದಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ನಟಿ ರಣ್ಯಾರಾವ್ ಕಣ್ಣೀರನ್ನ ಹಾಕಿದ್ದಾರಂತೆ. ನನ್ನನ್ನ ಟ್ರ್ಯಾಪ್ ಮಾಡಿ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅಂತ ಕಣ್ಣೀರನ್ನ ಹಾಕಿದ್ದಾರಂತೆ. 3 ದಿನಗಳಿಂದ DRI ಅಧಿಕಾರಿಗಳು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ರಣ್ಯಾ ಕೊಡ್ತಾ ಇಲ್ಲ, ಕಣ್ಣೀರ್ ಹಾಕ್ತಾ ಇದ್ದಾರಂತೆ. ನಾನು ಟ್ರ್ಯಾಪ್ಗೆ ಒಳಗಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರಂತೆ. 3 ದಿನದ ವಿಚಾರಣೆಯಲ್ಲಿ ಹೆಚ್ಚಾಗಿ ಮೌನಕ್ಕೆ ಶರಣಾಗಿದ್ರಂತೆ. ರಣ್ಯಾ ಫೋನ್ ಹಾಗೇನೆ ಲ್ಯಾಪ್ಟಾಪ್ ಪ್ರಮುಖ ಎವಿಡೆನ್ಸ್ ಆಗಿದೆ. ಫೋನ್ ಹಾಗೇನೆ ಲ್ಯಾಪ್ಟಾಪ್ನ ಡಾಟಾ ಸಂಗ್ರಹಿಸಿ ತನಿಖೆಯನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಯಾರು ಕರೆ ಮಾಡಿದ್ರು, ಹೆಚ್ಚು ಕಾಂಟ್ಯಾಕ್ಟ್ನಲ್ಲಿ ಇದ್ದಿದ್ದು ಯಾರು, ರಣ್ಯಾ ಹಣಕಾಸು ವ್ಯವಹಾರ ಹಾಗೇನೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಸಿಬಿಐ ಆಕೆಯನ್ನ ವಶಕ್ಕೆ ಕೇಳುವಂತ, ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳೂ ಇದೆ. ಇನ್ನೊಂದು ಕಡೆ DRI ಅಧಿಕಾರಿಗಳು ಅಷ್ಟೇ ಕಳೆದ 3 ದಿನಗಳಿಂದ ವಿಚಾರಣೆ ಮಾಡಿದಾಗ ಆಕೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ, ಸೈಲೆನ್ಸ್ ಆಗಿ ಇದ್ದಿದ್ದೇ ಜಾಸ್ತಿ, ಮತ್ತೆ ಕಣ್ಣೀರನ್ನ ಹಾಕ್ತಾ ಇದ್ರಂತೆ ಮಾತಿಗೆ. ಹಾಗಾಗಿ ವಿಚಾರಣೆ ಇನ್ನೂ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಅವರು ಕಸ್ಟಡಿಗೆ ಕೇಳುವಂತ ಚಾನ್ಸಸ್ ಇದೆ. ನೋಡ್ಬೇಕಾಗತ್ತೆ. DRI ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ, ಮುಂದೇನಾಗುತ್ತೆ ಅಂತ ಹೇಳಿ. ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ರಣ್ಯಾರಾವ್ ಸಮರ್ಪಕವಾಗಿ ಉತ್ತರ ಅಂತೂ ಕೊಟ್ಟಿಲ್ಲ. ನಾನು ಟ್ರ್ಯಾಪ್ಗೆ ಒಳಗಾಗಿದ್ದೀನಿ, ನನ್ನನ್ನ ಟ್ರ್ಯಾಪ್ ಮಾಡಿಬಿಟ್ರು ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ತನಿಖೆ ಸಂದರ್ಭದಲ್ಲಿ ಆಕೆ ಏನೆಲ್ಲ ಹೇಳ್ಕೊಂಡಿದ್ದಾಳಂತೆ, ಈಗ ಪ್ರಮುಖ ಎವಿಡೆನ್ಸ್ ಆಗಿ ಸಿಕ್ಕಿದೆಯಲ್ಲ ಲ್ಯಾಪ್ಟಾಪ್ ಹಾಗೇನೆ ಮೊಬೈಲ್, ಅದರಿಂದ ಏನಾದರೂ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿದೆಯಾ? ಶರ್ಮಿತಾ, ಈಗಾಗಲೇ ಕಳೆದ 3 ದಿನಗಳಿಂದ ರಣ್ಯಾರಾವ್ ಅವರನ್ನ DRI ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದರೆ ಈ ಒಂದು ಸಂದರ್ಭದಲ್ಲಿ ಆಕೆ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ಅಧಿಕಾರಿಗಳ ಮುಂದೆ ಒಂದು ಕಣ್ಣೀರನ್ನು ಕೂಡ ಆಗ್ತಾ ಇದ್ದಾರೆ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಯಾಕಂದ್ರೆ ಆಕೆಯನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂತ ಕೆಲಸ ಆಗಿದೆ ಅಂತೇಳಿ ಕೂಡ ಆಕೆ ಒಂದು ಅವಲತ್ತುಕೊಳ್ಳುವಂತ ಸನ್ನಿವೇಶ ಕೂಡ ಅಧಿಕಾರಿಗಳ ಮುಂದೆ ಕಂಡು ಬರ್ತಾ ಇದೆ. ಅದರಿಂದ ಇವತ್ತು ಕೂಡ ಆಕೆಯನ್ನು ವಿಚಾರಣೆ ನಡೆಸಿ ಸಂಜೆ 4:30 ಸುಮಾರಿಗೆ ಆಕೆಯನ್ನು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ DRI ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗ CBI ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಅವರು ಕೂಡ ಇವತ್ತು ಆಕೆಯನ್ನು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ, ಅಥವಾ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ಒಂದು ಮಾಹಿತಿ ಮತ್ತೆ ತನಿಖೆಯ ಒಂದು ಸಾರಾಂಶ ಏನಿದೆ ಅದನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೆ ಇದೇ ವೇಳೆ DRI ಅಧಿಕಾರಿಗಳು ಕೂಡ ಇನ್ನಷ್ಟು ಈ ಒಂದು ತನಿಖೆ ಭಾಗವಾಗಿ, ಅಂದ್ರೆ ಇದರಲ್ಲಿ ದೊಡ್ಡ ಸಿಂಡಿಕೇಟ್ ಇದೆ ಮತ್ತೆ ಪ್ರಭಾವಿ ವ್ಯಕ್ತಿಗಳ ಒಂದು ಕೈವಾಡ ಕೂಡ ಇರೋದ್ರಿಂದ ಇದು ಆಕೆಯನ್ನ ಮತ್ತಷ್ಟು ದಿನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ DRI ಅಧಿಕಾರಿಗಳು ಯಾವುದೇ ಪ್ರಕರಣದಲ್ಲಿ ಸುಮಾರು 40 ದಿನ ಒಬ್ಬ ಆರೋಪಿಯನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಒಂದು ಅವಕಾಶಗಳು ಕೂಡ ಇರೋದ್ರಿಂದ ಈಗ ಕೇವಲ 3 ದಿನ ಅಷ್ಟೇ ಈಕೆಯನ್ನು ವಿಚಾರಣೆ ಮಾಡಿದರೆ ಇನ್ನು ಕೆಲವು ದಿನಗಳ ಕಾಲ ಆಕೆಯನ್ನು
ವಶಕ್ಕೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಇದರ ಹಿಂದೆ ಬೇರೆ ಯಾರು ವ್ಯಕ್ತಿಗಳಿದ್ದಾರೆ, ಪ್ರಭಾವ ವ್ಯಕ್ತಿಗಳಿರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಜಾಲವನ್ನು ಪತ್ತೆ ಹಚ್ಚುವ ಸಲುವಾಗಿ ತನಿಖೆಯನ್ನು ಕೂಡ ಮುಂದುವರಿಸಬಹುದು. ಮತ್ತು ಇದೇ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಏನಿದೆ ಅದು ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ ಆ ಒಂದು ಡೇಟಾವನ್ನು ಹೊರಗಡೆ ತೆಗೆದು ಅದನ್ನು ಪರಿಶೀಲನೆ ಮಾಡಿ ಆಕೆಯನ್ನು ಕ್ವಶನ್ ಮಾಡುವಂಥ ಕೆಲಸ ಕೂಡ ಈಗ ನಡೀತಾ ಇದೆ ಶರ್ಮಿತಾ.